ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ವೈಶಾಖ ಅಮಾವಾಸ್ಯೆ ಅಥವಾ ಅಕ್ಷಯ ತದಿಗೆ ಅಮಾವಾಸ್ಯೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. 16 ಅಥವಾ 17ನೇ ತಾರೀಕು ಯಾವ ದಿನ ಅಮಾವಾಸ್ಯೆ ಇರುತ್ತೆ, ಹಾಗೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಯಾವ ರೀತಿ ಈ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ. ಸ್ನೇಹಿತರೆ, ತುಂಬಾ ಉಪಯೋಗಕರ ಮತ್ತು ವಿಶೇಷವಾದ ಮಾಹಿತಿ ಇದು. ವಿಡಿಯೋನ ಸ್ಕಿಪ್ ಮಾಡಲೇಬೇಡಿ, ಕೊನೆ ತನಕ ನೋಡಿ. ಯಾಕಂದರೆ ಅಕ್ಷಯ ತೃತೀಯಾಗೂ ಮೊದಲು ಅಮಾವಾಸ್ಯೆ ಯಾವ ದಿನ ಅಂತ ತಿಳ್ಕೊಂಡು ಆ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಅಮಾವಾಸ್ಯೆ ಮತ್ತು ಅಕ್ಷಯ ತೃತೀಯ ದಿನ ಮಾಡುವಂಥ ಎರಡೂ ಪೂಜೆಗಳಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಈ ಮಾಹಿತಿ ತುಂಬಾ ಉಪಯೋಗಕರವಾದದ್ದು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದೇ 2026 ಏಪ್ರಿಲ್ 16ನೇ ತಾರೀಕು ರಾತ್ರಿ 8 ಗಂಟೆ 10 ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. ಮರುದಿನ 17ನೇ ತಾರೀಕು ಸಂಜೆ 5 ಗಂಟೆ 11 ನಿಮಿಷದ ತನಕ ಅಮಾವಾಸ್ಯೆ ತಿಥಿ ಇರುತ್ತೆ. ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಪೂರ್ಣ ಅಮಾವಾಸ್ಯೆ ಇರುತ್ತೆ. ನೋಡಿ, ಶುಕ್ರವಾರ, ಅದರಲ್ಲೂ ಅಮಾವಾಸ್ಯೆ. ಲಕ್ಷ್ಮೀ ಪೂಜೆಗಂತೂ ಪ್ರಶಸ್ತವಾದ ದಿನ. ಈ ದಿನ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ಸಂಪತ್ತು, ಸಮೃದ್ಧಿ, ಸಂತೋಷ ಹೆಚ್ಚಾಗತ್ತೆ. ಜೀವನದಲ್ಲಿ ಬರುವಂಥ ಅನೇಕ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೆ. ಎಲ್ಲ ಆಸೆಗಳನ್ನು ಈಡೇರಿಸುತ್ತೆ. ಅಲ್ಲದೆ ಈ ದಿನ ನದಿ ಸ್ನಾನ ಮಾಡೋದ್ರಿಂದ ಕೂಡ, ತರ್ಪಣಗಳನ್ನು ಬಿಡೋದ್ರಿಂದ, ಪಿತೃಗಳ ಪೂಜೆ ಮಾಡೋದ್ರಿಂದ ಕೂಡ ಪಿತೃದೋಷ ನಿವಾರಣೆ ಆಗುತ್ತೆ. ನಾನಾ ರೀತಿಯ ಪಾಪ ಕರ್ಮಗಳು ಕೂಡ ಕಡಿಮೆ ಆಗುತ್ತೆ. ಆದಷ್ಟು ಹಿಂದಿನ ದಿನ ಗುರುವಾರನೇ ಪೂಜಾ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಮಾವಾಸ್ಯೆ ದಿನ ನೀವು ಕಳಸ ಇಟ್ಟು ಪೂಜೆ ಮಾಡಬಹುದು. ಈ ದಿನ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರ ಪೂಜೆ ಮಾಡೋದ್ರಿಂದ, ಲಲಿತ ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ಅತ್ಯಂತ ಒಳ್ಳೆ ಫಲಗಳು ಸಿಗುತ್ತೆ. ನಾವು ಬೇರೆ ಯಾವುದೇ ದಿನ ಮಾಡುವಂಥ ಲಕ್ಷ್ಮೀ ಪೂಜೆಗಿಂತ ಈ ದಿನ ಮಾಡುವಂಥ ಲಕ್ಷ್ಮೀ ಪೂಜೆಗೆ ಹೆಚ್ಚಿನ ಫಲ ಸಿಗುತ್ತೆ. ಅದರಲ್ಲೂ ಈ ಅಮಾವಾಸ್ಯೆ ಅಕ್ಷಯ ತದಿಗೆ ಅಮಾವಾಸ್ಯೆ. ಬೆಳಗಿನ ಬ್ರಾಹ್ಮಿ ಮುಹೂರ್ತದ ಪೂಜೆ ತುಂಬಾ ಶ್ರೇಷ್ಠ. ಯಾಕಂದರೆ ಹಿಂದಿನ ದಿನ ರಾತ್ರಿ 8 ಗಂಟೆ 10 ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗಿರುತ್ತೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಅಮಾವಾಸ್ಯೆ ತಿಥಿ ಇರುತ್ತೆ. ಹಿಂದಿನ ದಿನನೇ ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿ ನೀವೆಲ್ಲ ಜೋಡಿಸಿ ಇಟ್ಕೊಂಡ್ರೆ ಶುಕ್ರವಾರ ಬೆಳಗ್ಗೆ ಕಳಸ ಸ್ಥಾಪನೆ ಮಾಡಿ ಪೂಜೆನ ಪ್ರಾರಂಭ ಮಾಡ್ಬೋದು. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಉಟ್ಕೊಂಡು ಯಥಾಶಕ್ತಿ ಪೂಜಾ ಸಿದ್ಧತೆ ಮಾಡ್ಕೊಳ್ಳಿ. ತಾವರೆ ಹೂವು, ಮಲ್ಲಿಗೆ ಹೂವು, ಯಾವುದೇ ಕೆಂಪು ಹೂಗಳು ಮತ್ತು ಬೆಲ್ಲದನ್ನ ಅಂದರೆ ಸಿಹಿ ಪೊಂಗಲ್ ಈ ದಿನದ ವಿಶೇಷವಾದ ನೈವೇದ್ಯ. ಬೆಲ್ಲದ ದೀಪ, ಬೆಟ್ಟದ ನಲ್ಲಿಕಾಯಿ ದೀಪಾರಾಧನೆ ಇವತ್ತಿನ ವಿಶೇಷ. ಇದನ್ನೆಲ್ಲ ನೀವು ಸಿದ್ಧ ಮಾಡಿ ಇಟ್ಕೊಳ್ಳಿ. ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹಂತ ಹಂತವಾಗಿ ತಿಳಿಸ್ಕೊಡ್ತೀನಿ. ಯಾರಾದರೂ ಪಿತೃದೋಷ ನಿವಾರಣೆಗೆ ಶಾಂತಿ ಪೂಜೆಗಳು, ಹೋಮಗಳೇನಾದರೂ ಮಾಡಿಸ್ಬೇಕು ಅಂತಿದ್ರೆ, ತರ್ಪಣ ಬಿಡಬೇಕು ಅಂತಿದ್ರೆ ಈ ದಿನ ಮಾಡಿಸಿ. ತುಂಬ ಒಳ್ಳೆಯದು. ಪೂಜೆ ಮಾಡೋದ್ರಿಂದನೇ ನಮಗೆ ಒಳ್ಳೆ ಫಲ ಸಿಗುತ್ತೆ ಅಂತಲ್ಲ, ಈ ದಿನ ನಾವು ಮಾಡೋ ದಾನಗಳು ಕೂಡ ಅತ್ಯಂತ ಶುಭ ಫಲಗಳನ್ನು ತಂದುಕೊಡುತ್ತೆ. ಏನೇ ದೋಷಗಳಿದ್ರೂ ಅದು ನಿವಾರಣೆ ಆಗುತ್ತೆ. ಅಕ್ಷಯ ತದಿಗೆ ಅಮಾವಾಸ್ಯೆ ಅಥವಾ ವೈಶಾಖ ಅಮಾವಾಸ್ಯೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ. ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಈ ದಿನದ ವಿಶೇಷತೆ ಏನು, ಪೂಜಾ ರೂಮ್ ಯಾವ ದಿನ ಕ್ಲೀನ್ ಮಾಡಬೇಕು, ಈ ದಿನ ಲಕ್ಷ್ಮೀ ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇನ್ನು ಪೂಜಾ ವಿಧಾನದ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರ್ಲಾ?